ರಾಮಾಯಣ ಓದಿದ ಅಪರಾಧಿಯೊಬ್ಬ ತನ್ನ ದೇಹದ ಚರ್ಮದಿಂದಲೇ ತಾಯಿಗೆ ಚಪ್ಪಲಿ ಮಾಡಿಸಿಕೊಟ್ಟಿದ್ದಾನೆ. ಉಜ್ಜಯಿನಿಯ ದಚನ್ ಭವನ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು, ಭಗವತ್ ಕಥಾ ಆಯೋಜಿಸಿ ಗ್ರಾಮಸ್ಥರ ಮುಂದೆ ತಾಯಿಗೆ ಚಪ್ಪಲಿ ತೊಡಿಸಿದ್ದಾನೆ. ರೌನಕರ್ ಗುರ್ಜರ್ ಅನ್ನೋ ಕ್ರಿಮಿನಲ್ನಲ್ಲಿ ಇಂತಹ ಒಂದು ಬದಲಾವಣೆ ಆಗಿರುವುದು ವಿಶೇಷವಾಗಿದೆ. ಈ ಹಿಂದೆ ಈತನ ಹಿಂದೆ ಬಿದ್ದಂತ ಪೊಲೀಸರು ಈತನ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಆದರೆ ಗುಂಡು ತಾಗಿತ್ತಾದ್ರೂ ಕೂಡ ಬದುಕಿ ಉಳಿದಿದ್ದ ಈತ ಜೈಲಿನಲ್ಲಿ ಕುಳಿತು ರಾಮಾಯಣ ಓದಲು ಆರಂಭಿಸಿದ್ದ. ರಾಮಾಯಣ ಓದುವ ವೇಳೆ ಅದರಲ್ಲಿನ ಒಂದು ಸಾಲುಗಳು ಆತನ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು ಅಂತ ರೌನಕರ್ ಗುರ್ಜರ್ ಹೇಳಿಕೊಂಡಿದ್ದಾನೆ. ಹೀಗಾಗಿ ಅಪರಾಧ ಜಗತ್ತಿನಿಂದ ದೂರವಾಗಿದ್ದಷ್ಟೇ ಅಲ್ಲ, ತನ್ನ ತಾಯಿಗೆ ತನ್ನ ದೇಹದ ಚರ್ಮ ಸುಲಿದು ಚಪ್ಪಲಿಯನ್ನ ಮಾಡಿ ತೊಡಿಸಿದ್ದಾನೆ. ತನ್ನ ಕಾಲುಗಳ ಚರ್ಮವನ್ನ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದು ತಾಯಿಗೆ ಚಪ್ಪಲಿಯನ್ನ ಮಾಡಿಸಿದ್ದಾನೆ.